श्रीचक्रवासिनी महादेवी अम्मा श्री सिंहवाहिनी ಇಲ್ಲಿ ಹೊಟ್ಟೆವರಿಂದ ಸಾಯ್ತಾ ಇದ್ದೀನಿ ಕುಡಿಯೋದಕ್ಕೆ ನೀರು ಬಗ್ಸು ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ನನ್ನ ಆಟ ಆಡ್ತೀಯ ನೀನು ಕಾಲಿ ಕೂಡ ಬಗ್ಗಿಸ್ತಿದ್ಯಲ್ಲ ಈಗ ಈ ದೇವಸ್ಥಾನ ಸುತ್ತಿದ್ರೆ ಎಲ್ಲೋ ನೀರಿದೆಯಂತೆ ನೀರು ನೀರೆಲ್ಲಿದೆ ಇಡೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರು ಒಂದು ತೊಟ್ಟು ನೀರಿಲ್ಲ ನೀರು ನೀರು ನೀರಿದೆ ಹೊಟ್ಟೆವರಿ ಕಡಿಮೆ ಆಯ್ತು ಯಾಕೆ ಕಡಿಮೆ ಆಯ್ತು ಗೊತ್ತಾ ಅಮ್ಮನವ್ರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರಲ್ಲ ಅದು ಅಮ್ಮನವ್ರಿಗೆ ತಲುಪ್ತು ಅದಕ್ಕೆ ಉರಿ ಕಮ್ಮಿ ಆಯ್ತು ಪ್ರದಕ್ಷಿಣೆ ಹಾಕಿದ್ರಿಂದ ನಿಮ್ಮ ಪಾಪದ ಕೊಡ ಕಮ್ಮಿಯಾಗಿ ನಿಮಗೆ ನೀರು ಸಿಗೋ ಹಾಗಾಯ್ತು ಅದಕ್ಕೆಲ್ಲ ಏನಲ್ಲ ನೀರು ಕುಡಿದಿದ್ದಕ್ಕೆ ಸಮಾಧಾನ ಆಗಿದ್ದು ಏನು ನೀರು ಇಷ್ಟು ಗಮ್ಮಂತಿದೆ ಇದು ಅಮ್ಮನವರ ಅಭಿಷೇಕದ ನೀರು ಮಂತ್ರೋದಕ ಬೆರೆತ ನೀರು ಇಷ್ಟೊತ್ತು ಭಕ್ತಾದಿಗಳು ಎರ್ಚಾಡಿದ್ರಲ್ಲ ಆ ನೀರು ಇದ್ರಲ್ಲಿರೋದನ್ನ ಅಲ್ಲಿರೋ ನೀರಿಗೆಲ್ಲ ಬೆರೆಸು ಮೈ ಕೈಗೆ ತಾಕಿದ್ರೆ ಅಪಾಯಕಾರಿ ವಸಂತೋತ್ಸವದ ಶುಭದ ಓಕಳಿ ನೀರು ಆ ನೀರಿನಲ್ಲಿ ರಾಸಾಯನಿಕಗಳನ್ನು ಬೆರೆಸಿ ಬಂದಿರ್ತಾನೆ ಮಣಿಕಂಠ ಕಡ್ಕಿ ಹೇಳಿತಾ ಈ ನೀರಲ್ಲೆಲ್ಲ ರಾಸಾಯನಿಕ ಬೆರೆಸಿರುತ್ತೆ ಅದು ಸೋಕೋದೆ ಸಾಕು ಚರ್ಮ ಸುಟ್ಟು ಹೋಗುತ್ತೆ ಜನಗಳೆಲ್ಲ ಉರಿ ಕಿತ್ಕೊಳ್ಳುತ್ತೆ ಹಾಗೆ ಹೀಗೆ ಅಂತ ಹೀಗೆ ನೋಡಿದ್ರೆ ನಾವು ಆ ನೀರನ್ನ ಕುಡಿದ್ಬಿಟ್ವಿ ಇಲ್ಲಿ ಜನಗಳ ನರಳಾಟನೂ ಇಲ್ಲ ರಾಸಾಯನಿಕ ಬೆರೆಸಿದ ನೀರು
ಸಂಜೀವಿನಿ ಔಷಧಿ ಆಗಿದ್ದು ಹೇಗೆ ಅರ್ಥನೇ ಆಗ್ತಿಲ್ವಲ್ಲ. ಎಲ್ಲ ಗೊಂದಲಮಯವಾಗಿದೆಯಲ್ಲ. ಎಲ್ಲೋದ್ಲಿ ಇವಳು? ನಾನು ಹೇಳಿದ ಕೆಲಸಗಳನ್ನೆಲ್ಲ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯಾ? ನಿನ್ನ ಶಿಷ್ಯನಾಗಿಟ್ಕೊಳ್ಳೋ ಬದಲು ಕೊಲ್ಲೋದೇ ಸರಿ. ಇಲ್ಲ ಇಲ್ಲ, ಈ ಸರಿ ಬಹಳ ಎಚ್ಚರಿಕೆಯಿಂದ ನೀವು ಹೇಳಿದ್ದನ್ನ ಮಾಡಿದ್ದೀನಿ. ನೀವು ಕೊಟ್ಟಿದ್ದನ್ನೆಲ್ಲ ಹೋಗ್ಲಿ ನೀರಿಗೆ ಹಾಕಿ ಬಂದಿದ್ದೀನಿ. ಮತ್ತೆ ಹೇಗೆಲ್ಲ ಎಡ್ವರ್ಟ್ ಆಯ್ತು? ಅಲ್ಲಿ ಜನರಿಗೂ ಏನೂ ಆಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಮಾರಿಗೂಡಿ ಹೊಟ್ಟೆ ನೋವು ಅಂತ ಬಂದಿದ್ದಾನೆ. ಎಲ್ಲ ಮಹಾತಾಯಿನೇ ಮಾಡ್ತಿರೋದು. ನಾವೇನೇ ಮಾಡಿದ್ರು ಪ್ರತಿ ಪವಾಡ ಮಾಡ್ತಿದ್ದಾಳೆ ಆ ಮಹಾತಾಯಿ. ಮಹಾತಾಯಿ ಅಮ್ಮನವರು ನಾವು ಕಟ್ಟೋ ಕಟ್ಟನ್ನ ಬಿಡ್ಸ್ಕೋತಾಳೆ. ನಾವು ಆಡೋ ಪ್ರತಿಯೊಂದು ಆಟಕ್ಕೂ ಪ್ರತಿ ಆಟ ಹೂಡ್ತಾಳೆ. ನಾವು ಎಷ್ಟೇ ಅವಳ ಶಕ್ತಿಗಳನ್ನು ಕುಂತಿದ್ರು ಮತ್ತೆ ಮತ್ತೆ ಎಲ್ಲಿಂದಲೋ ಶಕ್ತಿಗಳನ್ನು ಪಡ್ಕೊಳ್ತಿದ್ದಾಳೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮೇಲೆ ನಿಗಾ ವಹಿಸ್ತಿದ್ದಾಳೆ. ಅವಳ ಕಣ್ಣು ಅವಳ ಕಿವಿ ಎಲ್ಲ ನಮ್ಮ ಮೇಲೆ ಇದೆ. ಅದನ್ನೆಲ್ಲ ಬಿಟ್ಟು ಹಾಕಿ. ಅದೇ ನಿಮ್ಮ ಅಮ್ಮನವರು, ಅದೇ ನಿಮ್ಮ ಕಾದಾಟವೋ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ನಾನು ಬಂದ ಕೆಲಸ ಆಗ್ತಿಲ್ಲ, ನಿಮ್ಮ ಗೋಳಾಟ ತಪ್ತಿಲ್ಲ. ನಿಮ್ಮ ಮಾತು ಕೇಳ್ಕೊಂಡು ನಿಮ್ಮ ಮಾಡ್ದಲ್ಲಿ ನಾನು ಸೇರ್ಕೊಂಡಿದ್ದಕ್ಕೆ ನನಗೆ ಹೊಟ್ಟೆ ನೋವು ಬಂತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ನಮ್ಮನವ್ರ ಪದ ಸೇರ್ಕೊಂತಿದ್ದೆ. ಇನ್ನು ಮುಂದೆ ಏನೇ ಮಾಡೋದಿದ್ರು ಗುರಿ ಸರಿಯಾಗಿರ್ಲಿ. ನಾವು ಬಿಟ್ಟು ಬಾಣ ನಂಬುಡಕ್ಕೆ ಬರಬಾರ್ದು. ಏನ್ ನಡೀತಿದೆ ಅಂತ ಕಂಡುಹಿಡಿಯಲೇಬೇಕು ಮಣಿಕಂಠ. ಶ್ರೀಚಕ್ರ ಉದ್ಭವಕ್ಕೆ ಹೆಚ್ಚು ದಿನ ಉಳಿದಿಲ್ಲ. ನಾವು ಹೀಗೆ ಸೋಲ್ತಿದ್ರೆ ಅದು ನಮ್ಗೆ ದಕ್ಕೋದಿಲ್ಲ. ಇನ್ನು ನಾವು ಈ ಅಮ್ಮನವ್ರನ್ನ ಯಾಮಾರಿಸಿ ಕೆಲಸ ಮಾಡಬೇಕು. ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ. ನಾನು ಪ್ರಾಣ ಕೊಟ್ಟಾದ್ರೂ ಮಾಡ್ತೀನಿ. ಹೇಳ್ತೀನಿ. ಈ ಸತಿ ನಾನ್ ಕಟ್ಟೋ ಆಟಕ್ಕೆ ಅವಳು ಏನ್ ಪ್ರತಿ ಆಟ ಕಟ್ತಾಳೋ ನಾನು ನೋಡ್ತೀನಿ. ಶುರು ಮಾಡ್ಕೊಳ್ಳಿ ನಿಮ್ಮ ಸಹಸ್ರನಾಮಾವಳಿಗಳನ್ನು. ಓದಿ ನಿಮ್ಮ ಶಂಕರ. ಓದೋಕ್ಕಾಗಲಿ ಬಡಿಯೋಕ್ಕಾಗಲಿ ಏನು ಉಳಿಸಿದಾರ ಶಾಸ್ತ್ರಿಗಳೇ? ಎಲ್ಲದನ್ನು ಆ ಪ್ರಶ್ನೆ ತಗೊಂಡ್ಬಿಟ್ಟಿದ್ದೀರಲ್ಲ. ಬುದ್ಧಿವಂತರಿಗೆ ಮಾತಿನ ಪೆಟ್ಟಂತೆ, ಮೂರ್ಖರಿಗೆ ಬಡಿಗೆ ಪೆಟ್ಟಂತೆ. ನೀವು ಯಾವುದಕ್ಕೂ ನಾಲಾಯಕು. ಒಂದು ತಾವು ತಿಳ್ಕೊಳ್ಳೋದಿಲ್ಲ, ಇನ್ನೊಂದು ಬೇರೆಯವ್ರು ಹೇಳಿದ್ದನ್ನು ಕೇಳೋದಿಲ್ಲ. ಸಾಲದೇನ್ರಿ
ನಿಮ್ಮ ಬುದ್ಧಿಗೆ ಮಂಕು ಕೌದಿದೆ ಅನ್ನೋದಕ್ಕೆ ಇನ್ನು ಇದಕ್ಕಿನ ಉದಾಹರಣೆ ಬೇಕಾ? ಅದಕ್ಕೆ ನನ್ನ ಎದುರುಗಡೆ ರಕ್ತ ನಿಂತ್ಕೊಂಡು ಆಗಿರೋ ಗಾಯಕ್ಕೆ ಉಪ್ಪು ಸುರಿತಾ ಇದ್ರ? ಮನುಷ್ಯ ತಪ್ಪು ಮಾಡೋದು ಸಹಜ. ಆದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ನಡೆಯೋದಕ್ಕೆ ತಾಯಿ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತಾಳೆ. ಪ್ರತಿ ಸಲ ಅಮ್ಮನವ್ರಿಗೆ ವಿರುದ್ಧವಾಗಿ ಹೆಜ್ಜೆ ಹಾಕ್ತೀರಿ, ಮುಖ ಮಸಿ ಮಾಡಿಕೊಂಡು ಮುಗ್ಗರಿಸಿ ಬೀಳ್ತೀರಿ, ಬುದ್ಧಿ ಕಲಿಯೋದಿಲ್ಲ. ಪುನಃ ಎದ್ದು ತಯಾರಾಗಿ ಮತ್ತೆ ಪಾಪಕೃತಿಗಳಿಗೆ ಕೈ ಹಾಕಿ ಮಕಡೆ ಬಿದ್ದು ಅವಮಾನ ಮಾಡ್ಕೊಳ್ತೀರಿ. ಬೇಕೇನ್ರಿ ಇದೆಲ್ಲ? ನನಗೆ ಅವಮಾನ ಆಗೋದೇ ತಾನೇ ನಿಮ್ಗೆ ಬೇಕಾಗಿರೋದು. ಪ್ರತಿ ಬಾರಿ ನಾನು ಸೋತಾಗಲೂ ನಿಮ್ಗೆ ಸಂತೋಷ ಆಗುತ್ತೆ. ಅಲ್ಲಿ ಅಮ್ಮನವ್ರ ಕಾಟ, ಇಲ್ಲಿ ನಿಮ್ಮ ಕಾಟ. ಇದೆಲ್ಲದರಿಂದ ಮುಕ್ತಿ ಪಡೆಯೋದಕ್ಕೆ ನಿಮಗೆ ಇನ್ನೂ ಅವಕಾಶ ಇದೆ. ಆ ತಲೆ ಮಾಸ್ತೋನ್ ಸಹವಾಸದಿಂದ ಮೊದಲು ಹೊರಗೆ ಬನ್ನಿ. ಒಳ್ಳೆ ಸಂಸ್ಕಾರದಲ್ಲಿ ಬದುಕಿದ್ದೀರಿ. ಶರಣಾಗಿ ಆ ಮಹಾತಾಯಿಗೆ ಮುಕ್ತಿ ಮಾರ್ಗಕ್ಕೆ ದಾರಿ ತೋರಿಸ್ತಾಳೆ. ಇನ್ನಾದ್ರೂ ಬುದ್ಧಿ ಕಲೀರಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಇದು ಉದ್ಧಾರ ಆಗೋ ಜೀವ ಅಲ್ಲ. ಅನುಭವಿಸಿ. ಅಮ್ಮ ತಾಯಿ, ಇನ್ನು ಕೆಲವು ದಿನ ಚಕ್ರ ಉದ್ಭವವಾಗಿ ಅದರ ದರ್ಶನ ಪಡೆದು ಬಿಟ್ರೆ ಈ ದುಷ್ಟ ಜನಗಳ ಸಹವಾಸವೇ ಬೇಡ. ನಿನ್ನ ಪಾದಗಳನ್ನು ಹುಡ್ಕೊಂಡು ಬಂದುಬಿಡ್ತೀನಿ ತಾಯಿ, ಬಂದ್ಬಿಡ್ತೀನಿ. ಭಾವ, ನಿಮ್ಮ ಜೊತೆ ಒಂದೆರಡು ನಿಮಿಷ ಮಾತಾಡ್ಬೋದಾ? ಮೊನ್ನೆ ಸಂತೋಷ್ ಕೂಟಕ್ಕೆ ನಮ್ಮ ಮನೆಗೆ ನೀವೆಲ್ಲ ಬಂದಿದ್ರಿ. ಎಲ್ಲರ ಎದುರುಗಡೆ ಸತ್ಯ ಹೇಳೇ ಬಿಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದರೆ ನಾನು ಪೂರ್ತಿ ವಿಷಯ ಹೇಳೋಷ್ಟರಲ್ಲೇ ನನಗೆ ತಲೆ ತಿರುಗಿ ಹೊಟ್ಟೆ ತೊಳಸಿ ಅನಿರೀಕ್ಷಿತವಾಗಿ ಏನೇನೋ ನಡೆದು ಹೋಯಿತು. ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ನಾಟಕ ನಿಜಾನೇ ಆಗೋಯ್ತು. ನಾನು ನಿರೀಕ್ಷೆ ಮಾಡಿರಲಿಲ್ಲ ಸುನೀತಾ. ಇದೆಲ್ಲ ಹೇಗೆ ನಡೀತು? ಇದರಲ್ಲಿ ನಿಜವಾದ ನಾಟಕ ಯಾವುದು, ನಾಟಕದ ನಿಜ ಯಾವುದು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ಬದುಕು ಹೇಗಿದೆ ನೋಡಿ ಭಾವ. ನನ್ನ ಜೀವನದಲ್ಲಿ ಏನೇ ಆದರೂ ಅದು ಒಂದು ಹಗರಣ ಆಗುತ್ತೆ. ಅಪ್ಪನಿಗೆ 2ನೇ ಮಗು ಗಂಡಾಗಬೇಕು ಅಂತ ತುಂಬ ಆಸೆ ಇತ್ತಂತೆ. ನಾನು ಹುಟ್ಟಿದೆ. ಹೆಣ್ಣು ಅಂತ ಗೊತ್ತಾದ ಮೇಲೆ ಅಮ್ಮಂಗೆ ಚೆನ್ನಾಗಿ ಬೈದ್ರಂತೆ. ಕೊನೆವರೆಗೂ ನನ್ನನ್ನು ನೋಡಿದ್ರೆ, ಅಮ್ಮನ ನೋಡಿದ್ರೆ ಅಪ್ಪಂಗೆ ಕೋಪನೇ. ಆಮೇಲೆ ನನ್ನ ಮದುವೆ ವಿಷಯ ಬಂತು. ಅದು ಹಗರಣ ಆಗಿ ನಮ್ಮೆಲ್ಲರ ನಡುವೆ ಹೊಗೆಯಾಗಿದೆ ಇವತ್ತಿನವರೆಗೂ. ಈಗ ನಾನು ತಾಯಿ ಆಗ್ತಾ ಇದ್ದೀನಿ. ಯಾವುದೇ ಹೆಣ್ಣಿನ ಬಾಳಲ್ಲಿ ಎಷ್ಟು ಸಂತೋಷದ ಕ್ಷಣ ಅಲ್ವಾ ಅದು? ಆದರೆ ನನ್ನನ್ನು ನೋಡಿ ನಾನು ಅದಕ್ಕೂ ಸಂತೋಷ ಪಡೋ ಹಾಗಿಲ್ಲ. ಕೆಲವ್ರ ಯೋಗನೇ ಹಾಗೆ ಅನಿಸುತ್ತೆ ಭಾವ. ತಮಗೂ ಸುಖ ಇಲ್ಲ, ತಮ್ಮಿಂದ ಪರರಿಗೂ ಸುಖ ಇಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ ಸುನೀತಾ? ಊರು ತುಂಬ ಸಾರ್ಕೊಂಡು ಬಂದಿದ್ದೆ, ನಿನಗೂ ನಿನ್ನ ಗಂಡನಿಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ ಅಂತ. ಆ ಜಗ್ಗಿ ಊರು ತುಂಬ ತಮಟೆ ಸಾರಿದ್ದ. ಈಗ ನೀನು ತಾಯಿ ಆಗ್ತಿದ್ಯಾ. ಎಂಥವ್ರಿಗಾದ್ರೂ ಸಂದೇಹ ಬರುತ್ತಲ್ವಾ? ಯಾರನ್ನೋ ಉಳ್ಸೋಕೆ ಹೋಗಿ ಅದು ಶಾಪ ಆಗಿ ನನ್ನ ಬದುಕಿಗೆ ಅಂಟ್ಕೊಂಡಿದೆ. ಲಲಿತಾ ಈಗ ನನ್ನ ತಲೆ ಕಟ್ಟಿದಾಳೆ, ನೀನು ತಾಯಿ ಆಗ್ತಾ ಇರೋದಕ್ಕೆ ನಾನು ಕಾರಣ ಅಂತ. ನನ್ನ ಪರಿಸ್ಥಿತಿ ಹೇಳು. ನನಗೂ ನನ್ನ ಗಂಡಂಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ ಅನ್ನೋದು ಸತ್ಯ ಭಾವ. ಆದರೆ ಅವತ್ತು ನಾನು ಹೇಳ್ದ ಹಾಗೆ ನನ್ನ ಗಂಡ ಕುಡ್ಕೊಂಡು ಬಂದು ವಿಚಿತ್ರವಾಗಿ ವರ್ತಿಸಿದ್ರು. ಅದ್ರ ಫಲವಾಗಿ ಇಷ್ಟು ದೊಡ್ಡ ಫಲಿತಾಂಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಟ್ಟಿನಲ್ಲಿ ಅಮ್ಮನೋರ್ ಸನ್ನಿಧಿಲಿ ಆಡಿದ ಸುಳ್ಳು ಸತ್ಯ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ಅವತ್ತು ನನ್ನ ಗಂಡನಿಂದ ಜಾಜಿನ ಉಳಿಸೋದಕ್ಕೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ನಾಟಕ ಮಾಡಿದೆ. ಆದರೆ ಇವತ್ತು ನನಗೆ ನಿಜಕ್ಕೂ ಸಂತಾನ ಪ್ರಾಪ್ತಿ ಆಗ್ತಾ ಇದೆ. ನೀನು ತಾಯಿ ಆಗ್ತಿದ್ಯಾ, ಆದರೆ ಅದರ ಬೇನೆ ನಾನು ಅನುಭವಿಸ್ತಾ ಇದ್ದೀನಿ. ನೀನು ಹೇಳಿದ್ದನ್ನೆಲ್ಲ ನಾನು ನಂಬ್ತೀನಿ, ಆದರೆ ಲಲಿತಾ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನನ್ನನ್ನು ಕಂಡ್ರೆ ಕಿಡಿ ಕಾರ್ತಾಳೆ. ಮನೆಯಲ್ಲಷ್ಟೇ ಅಲ್ಲ, ಊರಿನಲ್ಲೆಲ್ಲ ನನ್ನ ಕಡೆನೇ ಬೆರಳು ಮಾಡಿ ತೋರಿಸ್ತಿದ್ದಾರೆ. ನನ್ನಿಂದಾಗಿರೋ ಕರ್ಮಕಾಂಡಕ್ಕೆ ಪರಿಹಾರನೂ ನಾನೇ ಮಾಡ್ತೀನಿ ಭಾವ. ಮಗು, ಯಾಕೆ ಮಗು ಬೇಸರ? ವಸಂತೋತ್ಸವದಲ್ಲಿ ಚೆನ್ನಾಗೇ ಆಟ ಆಡಿದ್ಯಂತಲ್ಲ. ಅದು ಬಿಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ದುರ್ಗಾ ಸಪ್ತಾಹ ಮಾಡೋದ್ರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಕೆಟ್ಟದ್ದು ಯಾಕಮ್ಮ ಆಗುತ್ತೆ? ಯಾವುದೇ ಪೂಜೆ ಮಾಡೋದು ಒಳ್ಳೇದಾಗಲಿ ಅಂತಲೇ. ಅಂಥದ್ರಲ್ಲಿ ದುರ್ಗಾ ಸಪ್ತಾಹ ಮಾಡಿದ್ರೆ ಕೆಟ್ಟದ್ದೆಲ್ಲ ಪರಿಹಾರ ಆಗಿ ನಮ್ಮ ಬಾಳಲ್ಲಿ ಬೆಳಕು ಮೂಡುತ್ತೆ. ಕೆಟ್ಟದ್ದೇ ಆಗೋದಾದರೆ ಸಪ್ತಾಹ ಯಾಕೆ ಮಾಡ್ತಾರೆ ಹೇಳು? ಮತ್ತೆ ಆ ಬಂಗಾರಿ ಹೇಳ್ತಿದ್ದ ಸುಂದ್ರಿ ಸತ್ತಿದ್ದು ದುರ್ಗಾ ಸಪ್ತಾಹ ಮಾಡಿದ್ರಿಂದಲೇ ಅಂತೆ. ಸಾವು ಅನ್ನೋದು ಕಟ್ಟಿಟ್ಟು ಬುತ್ತಿ ಕಣಮ್ಮ, ಯಾವಾಗ ಬೇಕಾದರೂ ಬಿಚ್ಕೋಬಹುದು. ಸಾವು ಅನ್ನೋದು ಯಾವ ರೀತಿ ಬೇಕಾದರೂ ಬರಬಹುದು. ಅವಳು ಸಾವು ಹಾಗಿತ್ತು, ಅದಕ್ಕೂ ಸಪ್ತಾಹಕ್ಕೂ ತಾಳೆ ಹಾಕೋದು ಸರಿ ಹೋಗೋಲ್ಲ. ಅವನು ಹೇಳ್ದ ಅಂತ ಈಗ ಯಾಕೆ ಬಂತು ನಿನಗೆ ಅನುಮಾನ? ಈಗ ನೋಡಿ, ನಾನು ದುರ್ಗಾ ಸಪ್ತಾಹ ಮಾಡಿದೆ, ಮನೆಯಲ್ಲಿ ಎಷ್ಟು ದೊಡ್ಡ ಕಿರಿಕಿರಿ ಶುರುವಾಗಿದೆ. ಕಿರಿಕಿರಿಗೆ ಕಾರಣ ನಾವು ಮಾಡ್ಕೊಂಡಿರೋ ಗೊಂದಲಗಳು, ದುರ್ಗಾ ಸಪ್ತಾಹ ಅಲ್ಲ. ನಾವು ಏನೇ ಕೇಳ್ಕೊಂಡ್ರೂ ಅದನ್ನೇ ತಾಯಿ ದಯಪಾಲಿಸ್ತಾಳೆ. ಆದರೆ ಅದನ್ನು ಬಳಸ್ಕೊಳ್ಳೋವಾಗ ನಾವು ಅವಿವೇಕನ ಉಪಯೋಗಿಸ್ತೀವಿ. ರಾಕ್ಷಸರು ತಪಸ್ ಮಾಡ್ತಾರೆ, ದೇವರು ಪ್ರತ್ಯಕ್ಷವಾಗ್ತಾರೆ. ಆಗ ಶಾಂತಿ, ನೆಮ್ಮದಿ, ಮುಕ್ತಿ ಕೇಳ್ಕೊಳ್ದೆ ಸ್ವಾರ್ಥನೇ ಬೇಡ್ಕೋತಾರೆ. ದೈವ ತಥಾಸ್ತು ಅನ್ನುತ್ತೆ. ಇದರಲ್ಲಿ ಅಮ್ಮನವ್ರ ತಪ್ಪೇನಿದೆ ಹೇಳು? ಅರ್ಥ ಆಗ್ಲಿಲ್ಲ ಅಜಯ್ಯ ನನಗೆ. ಈಗ ನೋಡು, ವರ್ಷಾನುಗಟ್ಲೆಯಿಂದ ಸಂತಾನ ಭಾಗ್ಯ ಬಯಸ್ತಿದ್ದ ಜಗ್ಗಿಗೆ ಈಗ ಸಂತಾನ ಭಾಗ್ಯ ಲಭ್ಯವಾಗಿದೆ. ಅದನ್ನು ಸ್ವಾಗತಿಸೋದು ಬಿಟ್ಟು ಇನ್ನಷ್ಟು ಸಿಕ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ನಿಮಗೆ ಇವುಗಳಿಂದ ಕಿರಿಕಿರಿನೇ ಆಗಲ್ವಾ? ಯಾವಾಗ್ಲೂ ನಿರಾತಂಕವಾಗೇ ಇರ್ತೀರಾ? ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಯಾವಾಗ್ಲೂ ನಿರ್ಲಿಪ್ತವಾಗಿರ್ತೀರಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಇಲ್ಲಿ ನಡೆಯೋ ಪ್ರತಿಯೊಂದಕ್ಕೂ ಆ ತಾಯಿನೇ ಕಾರಣ ಅಂತ ನಂಬೋದವನಿಗೆ ಯಾವ ರೀತಿ ಆತಂಕನೂ ಇರಲ್ಲ, ಏನೂ ಬಾಧಿಸೋಲ್ಲ. ಎಲ್ಲವೂ ನನ್ನಿಂದಲೇ ನಡೀತಾ ಇದೆ, ಎಲ್ಲದಕ್ಕೂ ನಾನೇ ಕಾರಣ ಅಂದ್ಕೊಳ್ಳೋವನಿಗೆ ಈ ಸಮಸ್ಯೆಗಳೆಲ್ಲ ಇದ್ದೇ ಇರುತ್ತೆ. ಪಶ್ಚಾತ್ತಾಪ, ದುಃಖ, ಆತಂಕದಿಂದ ಬಳಲಬೇಕಾಗತ್ತೆ. ಹಾಗಾದ್ರೆ ಯಾವುದ್ರ ಬಗ್ಗೆನೂ ಏನೂ ಅನ್ಕೋಬಾರ್ದ ಅಜಯ್ಯ? ಆ ಮಹಾತಾಯಿ ಮನುಕುಲವನ್ನು ತುಂಬ ಇಷ್ಟಪಟ್ಟು ಸೃಷ್ಟಿ ಮಾಡಿದ್ಲು. ಆದರೆ ಇವರು ಆಕಾರನ ಸೃಷ್ಟಿ ಮಾಡಿ ಪೂಜೆ ಮಾಡಿ ತಾವೇ ತಾಯಿನ ಸೃಷ್ಟಿ ಮಾಡಿದ್ದೀವಿ ಅನ್ನೋ ಗೊಂದಲದ ಗೂಡು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದೆ? ಇಷ್ಟೇ ಏನು ಕಂಡೆ, ಸದ್ಯದಲ್ಲೇ ನೋಡು, ಕೊನೆ ಉತ್ಸವದ ಒಳಗಡೆ ಚಕ್ರಾಪುರಿನಲ್ಲಿ ಇನ್ನೂ ಏನೇನು ನಾಟಗಳು ನಡೆಯುತ್ತೆ ಅಂತ. ಈ ಮಾತು, ಆರ್ಭಟ, ಬಹುಪರಾಗ್ ಇದೆಲ್ಲ ಸಾಕು. 100 ಮಾತುಗಳಿಗಿಂತ ಒಂದು ಕೃತಿ ಸಾಕು. ಏನೇನೋ ಮಾಡ್ಬಿಡ್ತೀವಿ, ಶಕ್ತಿ ಸಂಪಾದನೆ ಮಾಡ್ಬಿಟ್ಟಿದೀವಿ, ಅಮ್ಮನವ್ರ ವಿರುದ್ಧ ಗೆದ್ದು ಬಿಡ್ತೀವಿ ಅಂತ ಹೇಳೋದು ಬರೀ ಭ್ರಮೆ. ಇದು ತಪ್ಪು ಕಲ್ಪನೆ ಅಷ್ಟೇ.
ಅಮ್ಮನವ್ರ ಆಟದ ಮುಂದೆ ನಾವು ಹಿಡಿ ಬೂದಿಯಾಗಿ ಹೋಗ್ಬಿಟ್ಟಿದ್ವಿ. ಅವಳ ವಿರುದ್ಧ ಒಂದು ಹೆಜ್ಜೆ ಮುಂದೆ ಇಡೋದಕ್ಕಾಗ್ತಾ ಇಲ್ಲ. ಶ್ರೀಚಕ್ರ ನಮಗೆ ದಕ್ಕಬಾರದು ಅನ್ನೋ ಸಂಕಲ್ಪ ಅಮ್ಮನವರಲ್ಲಿದ್ರೆ ಕದಾಪಿ ಅದು ನಮಗೆ ದಕ್ಕೋದಿಲ್ಲ. ಅಷ್ಟ್ಯಾಕೆ ನಿರಾಶನಾಗ್ತೀಯ ವಿರೂಪಾಕ್ಷ? ದೇವರು ಮನುಕುಲವನ್ನ ಸೃಷ್ಟಿ ಮಾಡಿರ್ಬೋದು, ಆದ್ರೆ ಮನುಕುಲದವರೇ ದೇವ್ರನ್ನ ಸೃಷ್ಟಿ ಮಾಡೋದಲ್ವಾ? ಇಬ್ರಿಗೂ ಸಮಾನವಾದ ಶಕ್ತಿ ಇದೆ. ಮರಳಿ ಯತ್ನವನ್ನ ಮಾಡ್ತಾ ಇರಬೇಕು. ಕಾಲ ಎಲ್ಲವನ್ನು ನಿರ್ಧಾರ ಮಾಡೋದು.